ಶಾಂತನುನ ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಇನ್ಸ್ಪೆಕ್ಟ್ರು ಮೋಸ ಮಾಡಿ ಅವನ್ನ ಸಿಕ್ಕಾಕ್ಸ್ಬಿಟ್ಟ. ನಿಮ್ ಮಗ ಕಮ್ಮಿ ಎಣಿಸ್ತಿದ್ದಾನೆ, ಬನ್ನಿ ಹೋಗಿ ಬಿಡಿಸ್ಕೊಂಡ್ ಬರೋಣ. ಕದ್ದಿರೋದು ಅವನೇ, ಒದ್ದು ಒಳಗಡೆ ಹಾಕಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದು ನಾನೇ. ಈಗ ನೀನು ಹೇಳ್ತಾ ಇರೋ ವಿಷಯ ನನಗೀಗಾಗಲೇ ಹಳೆ ನ್ಯೂಸು. ಏನ್ರಿ ಹೇಳ್ತಿದ್ದೀರಾ ನೀವು? ಶಾಂತನು ನೀವ್ ಜನ್ಮ ಕೊಟ್ಟ ಮಗ, ಅವನನ್ನ ನೀವೇ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಬಿಟ್ರ. ನಿಮ್ಗೇನು ಅನ್ನಿಸ್ತಿಲ್ವಾ? ಏನ್ ಅನಿಸ್ಬೇಕು? ಏನ್ ಅನಿಸ್ಬೇಕಾಗಿತ್ತು? ನಿಮ್ ಮಗ ರೀ, ಅವನ್ ಬಗ್ಗೆ ಪ್ರೀತಿ ಮಮಕಾರ ಏನೂ ಇಲ್ವಾ? ಶಾರದಾ, ನನ್ನ ಸಹನೇನ ಪರೀಕ್ಷೆ ಮಾಡಬೇಡ ನೀನು. ಜನ ನನ್ನನ್ನು ಸಿಡುಕ ಅನ್ಕೊಂಡಿದ್ದಾರೆ, ದುಷ್ಟ ಅನ್ಕೊಂಡಿಲ್ಲ. ನನ್ನನ್ನು ದುಷ್ಟ ಮಾಡಕ್ ಹೋಗಬೇಡ ನೀನು. ಅಸಹ್ಯ ಅನ್ಸುತ್ತೆ ಮಗ ಈಗ ಅಂದ್ರೆ. ಪ್ರೀತಿ ತೋರಿಸಿದ ಮನೆಗೆ ದ್ರೋಹ ಮಾಡಿರೋ ಮಾನಗೆಟ್ ನನ್ನ ಮಗ, ನಿನ್ನ ಮಗ. ನಮ್ಮ ಮನೆಗೆ ಬಂದು ನಮ್ಮ ಮನೇಲಿ ಕೀ ಕದ್ದು, ದೇವಸ್ಥಾನದಲ್ಲಿ ಹಣ ಕದ್ದು, ಸಾಲದಕ್ಕೆ ಈ ಮನೆ ನಮ್ಮ ಕೈ ಬಿಟ್ಟು ಹೋಗೋದಕ್ಕೆ ಕಾರಣ ಆಗಿದ್ದಾನೆ. ಹೇಗಿತ್ತು ನಮ್ಮ ಮನೆ? ಈಗ ನೋಡು, ಅನಾಥ ಕೂತಿದೆ, ಸ್ಮಶಾನ ಕೂತಿದೆ. ಇದಕ್ಕೆಲ್ಲ ಕಾರಣ ಯಾರು? ಮಾತಾಡೋ. ನೀನು ನಿನ್ನ ಮಗ ಹೊರಟೋಗಿಲ್ಲಿಂದ. ಯಾವ್ದ್ರಿ? ಯಾವ್ದು ನಿಮ್ಮ ಮನೆ? ಇದು ನಿಮ್ಮ ಅಣ್ಣನ ಮನೆ. ಇಲ್ಲಿರೋದು ನಿಮ್ಮ ಅಣ್ಣನ ಹೆಂಡತಿ, ಮಕ್ಕಳು, ಸೊಸೆ ಅಂದ್ರು. ನಾನಿದಿರಲ್ಲ, ಅದು ನಿಮ್ಮ ಮನೆ. ಶಾಂತನು ನಿಮ್ಮ ಮಗ. ಮುಚ್ಚು ಬಾಯಿ. ಅವನು ನನ್ನ ಮಗ ಅಲ್ಲ, ನನ್ನ ಮಗ ಪ್ರದೀಪ. ಪ್ರದೀಪ ನನ್ನ ಮಗ. ಹಾಗಿದ್ರೆ ನಾನು ಯಾರು? ನೀನ್ ಹೇಳ್ಬೇಕದನ್ನ. ನಾನ್ ನಿಮ್ ಹೆಂಡತಿರಿ. ನನ್ನ ಹೆಂಡತಿ ಸತ್ತು ಎಷ್ಟೋ ವರ್ಷ ಆಗೋಯ್ತು. ಹೆಂಡತಿ ಗಿಂಟಿ ಅಂತ ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಇದ್ದೀರಾ? ಹೆಂಗಸರು ಕಣ್ಣೀರ್ ಹಾಕಿಬಿಟ್ರೆ ಸೆಂಟಿಮೆಂಟಾ? ಗಂಡಸರು ರಕ್ತ ಸುರಿಸ್ತಾರೆ, ಅದಕ್ಕೇನು ಬೆಲೆನೇ ಇಲ್ವಾ? ಇವತ್ತು ನಮ್ಮ ಮನೆ ಒಡೆದು ಚೂರ್ ಚೂರಾಗಿದೆ. ಇದು ಕಾರಣ ಯಾರು? ನೀನು ನಿನ್ನ ಮಗ. ಇವತ್ತು ನಾವು ಅನಾಥರಾಗಿದ್ದೀವಿ. ಮರ್ಯಾದೆ ಕಳ್ಕೊಂಡು, ಕಳ್ಳರನ್ನ ಪಟ್ಟ ಹೊತ್ಕೊಂಡು, ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಒದ್ದಾಡ್ತಾ ಇದ್ದೀವಿ. ಇದು ಕಾರಣ ಯಾರು? ನೀನು ನಿನ್ನ ಮಗ. ಪಾಪ ರಾಧಿಕಾ, ನಮ್ಮ ಮನೆ ಸೊಸೆ ತುಂಬ ಬಸರಿ. ಹೊಟ್ಟೆ ಹೊತ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಈಗ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಒಂದು ಗೊತ್ತಿಲ್ಲ. ಅದು ಕಾರಣ ಯಾರು? ನೀನು ನಿನ್ನ ಮಗ. ಇಷ್ಟು ದಿವಸ ಮಾಡಬಾರ್ದೆಲ್ಲ ಮಾಡಿ ಈಗ ಸಿಕ್ಕಾಕೊಂಡ ಮೇಲೆ ಹೆಂಡತಿ ಮಗ ಸಂಸಾರ ಅಂತ ಕಣ್ಣೀರು ಹಾಕ್ಬಿಟ್ರೆ ನಾವು ಕ್ಷಮಿಸಿ ಸಹಾಯ ಮಾಡ್ಬೇಕಾ? ಡ್ಯಾಡ್, ನೀವು ಹೇಳ್ತಿರೋದು ಕರೆಕ್ಟಾಗೇ ಇದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಅನುಭವಿಸ್ಲಿ ಬಿಡಿ. ಇವ್ರನ್ನ ಹೀಗೆ ಬಿಟ್ಟಿದ್ದಿದ್ರೆ ನಮ್ಮನ್ನು ಮುಳುಗಿಸ್ಬಿಡ್ತಾ ಇದ್ರು. ಈಗ ಇವ್ರು ಮುಳುಗುವಂಥ ಪರಿಸ್ಥಿತಿ ಬಂದಿದೆಯಲ್ಲ, ಅದಕ್ಕೆ ಬಂದು ನಮ್ಮ ಕಾಲು ಹಿಡಿತಾ ಇದ್ದಾರೆ. ನಮ್ಮ ಮನೆ ಹಾಳು ಮಾಡಿದವ್ರು ಇವರು. ಇವ್ರನ್ನ ಮಾತ್ರ ನಂಬೇಡಿ. ಏನೋ ನೀವಾಗಿದ್ದಕ್ಕೆ ಮಾತು ಕೇಳಿಸ್ಕೊತಾ ಇದ್ದೀರಾ. ನಾನಾಗಿದ್ದಿದ್ರೆ ಕತ್ತಿಡ್ದು ಆಚೆ ತಳ್ತಾ ಇದ್ದೆ. ನನ್ನ ಮಗ ಹೇಳಿ ಕೇಳಿಸಿಲ್ವಾ ನಿನಗೆ? ಅವನು ಆಡೋ ಮಾತು ಬೇರೆ ಅಲ್ಲ, ನಾನು ಆಡೋ ಮಾತು ಬೇರೆ ಅಲ್ಲ. ಹೊರಟೋಗಿಲ್ಲಿಂದ, ಹೊರಟೋಗು. ಹಾಗಿದ್ರೆ ಮಗನ್ ಗತಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನಲ್ಲ, ಅದೇ ಅವನ ಗತಿ. ರಾಧಿಕಾ ಇಲ್ಲಿ ಇಲ್ಲದೆ ಇರೋದು ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಿದೆ ಅಲ್ವಾ ಅಕ್ಕ? ನನಗೂ ಹಾಗೆ ಅನಿಸ್ತಿದೆ. ಪಾಪ ಗರ್ಭಿಣಿ ಆಗಿದ್ರು ಒಂದೇ ಸಮನೆ ಕೆಲಸ ಮಾಡ್ತಾನೆ ಇರ್ತಾಳೆ, ಸ್ವಲ್ಪನೂ ಸೋಮಾರಿತನ ಇಲ್ಲ. ಸಂಜೀವಿನಿ ಅಕ್ಕ, ರಾಧಿಕಾಗೆ ಇಷ್ಟೊತ್ತಾಗ್ಲೇ ಹೆರಿಗೆ ಆಗ್ಬೇಕಾಗಿತ್ತಲ್ವಾ? ಯಾಕಿನ್ನೂ ಆಗ್ಲಿಲ್ಲ? ಗೊತ್ತಿಲ್ಲ, ಆದ್ರೆ ಯಾವಾಗ ಬೇಕಾದ್ರೂ ಹೆರಿಗೆ ನಾವು ಶುರು ಆಗ್ಬೋದು. ಈಗ ಅವಳು ಸೌಪರ್ಣಿಕಾ ಅಮ್ಮ ಅವ್ರ ಮನೇಲಿರೋದ್ರಿಂದ ಏನೂ ಟೆನ್ಷನ್ ಇಲ್ಲ. ಯಾವಾಗ ಹೊಟ್ಟೆ ನೋವು ಶುರು ಆಗುತ್ತೋ ಅವಾಗ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ನನ್ಗನ್ಸತ್ತೆ ರಾಧಿಕಾ ಸೌಪರ್ಣಿಕಾ ಅಮ್ಮ ಮನೇಲಿರೋದೇ ಸೇಫು ಅಂತ. ಆದ್ರೆ ರಾಧಿಕನ್ ಮನ್ಸು ಒಪ್ಪೋದಿಲ್ಲ. ನೋಡ್ತಾ ಇರ್ಬೇಕಾದ್ರೆ ಒಪ್ಪದೆ ಏನು, ರಾಧಿಕಾ ಅಲ್ಲೇ ಇರ್ತಾಳೆ, ನೋಡ್ಕೋಬೇಕಾದ್ರೆ ನೀನು. ಆದ್ರೆ ರಾಧಿಕಂಗೆ ಅಮ್ಮವ್ರ ಮನೆಗೆ ಹೋಗಕ್ ಇಷ್ಟ ಇರ್ಲಿಲ್ಲ. ನಾವೆಲ್ಲರೂ ಬಲವಂತ ಮಾಡಿದ್ವಿ ಅಂತ ಹೋದ್ಲು. ನೋಡ್ತಾ ಇರು, ರಾತ್ರಿ ಒಳಗೆ ವಾಪಸ್ ಬಂದೇ ಬರ್ತಾಳೆ. ಸೌಪರ್ಣಿಕಾ ಅಮ್ಮವ್ರ ಮಾತು ಮನ್ಸು ಎಂಥದ್ದು ಅಂತ ನಮ್ಮೆಲ್ರಿಗೂ ಗೊತ್ತು. ಅವ್ರು ತೋರ್ಸೋ ಪ್ರೀತಿ ಯಾರನ್ನ ಬೇಕಾದ್ರೂ ಕರ್ಗ್ಸತ್ತೆ. ಹಾಗೆ ರಾಧಿಕಾನು ಕರ್ಗೇ ಕರಗ್ತಾಳೆ. ರಾಧಿಕಾ ಹಾಗೆಲ್ಲ ಕರ್ಗೋಳಲ್ಲ.
ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡ್ತಾಳೆ. ರಾಧಿಕಾ ಬರೋದಿಲ್ಲ. ಬರ್ತಾಳೆ. ಬರಲ್ಲ. ಬರ್ತಾಳೆ. ಚಾಲೆಂಜ್. ಚಾಲೆಂಜ್. ಏನ್ ಒಳ್ಳೆ ಇಬ್ರು ಮಕ್ಕಳು ಆಗಾಡ್ತಾ ಇದ್ದೀರಾ? ಬೈಸ್ಕೋಬೇಡಿ ನನ್ನ ಹತ್ರ. ನೋಡಿ ಸಂಜೀವಿನಿ ಅಕ್ಕ, ರಾಧಿಕನ್ ಬಗ್ಗೆ ನಮಗ್ ಗೊತ್ತಿಲ್ವಾ? ಭಾಗ್ಯ ಏನ್ ಮಾತಾಡ್ತಿದ್ದಾಳೆ ನೋಡಿ. ರಾಧಿಕಾ ಬರೋದಿಲ್ಲ. ಏನ್ ಕಟ್ಟ್ಯಾ ಬೆಟ್ಸು? ಅಕಸ್ಮಾತ್ ರಾಧಿಕಾ ಬರ್ಲಿಲ್ಲ ಅಂದ್ರೆ ಇಡೀ 1 ವಾರ ಪೂರ್ತಿ ನಿನ್ ಕೆಲಸ ನಾನ್ ಮಾಡ್ತೀನಿ, ಓಕೆನಾ? ನಾನು ಅಷ್ಟೇ. ರಾಧಿಕಾ ಅಕಸ್ಮಾತ್ ಬಂದ್ರೆ ನಿನ್ನ ಇಡೀ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನೀವೆಲ್ಲರೂ ಸಾಕ್ಷಿಗಿದ್ದೀರಾ. ಚಾಲೆಂಜ್. ಚಾಲೆಂಜ್. ನೀರಿನ ಚರ್ಗಿ ತಗೊಳಕ್ ಬಂದಿದ್ದೆ, ಕೈ ಜಾರ್ ಬಿತ್ತು. ಇನ್ನೇನು ಮಲ್ಕೊಳ್ಳೋವ, ಸುಖವಾಗಿ ನಿದ್ದೆ ಎಲ್ರಿಗೂ ಮಾಡಕ್ ಆಗ್ಬೇಕಲ್ಲ, ಅದಕ್ಕೂ ಯೋಗ ಬೇಕು. ಚಿಂತೆ ಇಲ್ದಿರೋರ್ಗೆ ಸಂತೆಲೂ ನಿದ್ದೆ ಅಂತೆ. ಅಯ್ಯೋ, ನಾನು ನಿನಗೆ ಹೇಳಲಿಲ್ಲವ. ಪಾಪ, ನಿನ್ಗಿಷ್ಟೊಂದು ಚಿಂತೆ ಇದ್ರೂ ನಿದ್ದೆ ಬಂದಿದೆ ಅಂದ್ರೆ ನಿನಗೆಷ್ಟು ಸುಸ್ತಾಗಿರ್ಬೇಡ. ನೀ ಮಲ್ಕೊಳ್ಳವ, ಮಲ್ಕೊ. ಇಲ್ಲ, ನಾನು ಯಾವಾಗ ನಿದ್ರೆ ಮಾಡಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಮೈ ಮರೆತು ನಿದ್ರೆ ಬಂದ್ಬಿಟ್ಟಿದೆ. ರಾಧಿಕಾ, ಎದ್ಬಿಟ್ಯಾ? ಚೆನ್ನಾಗಿ ನಿದ್ದೆ ಬಂದಿತ್ತು ನಿನಗೆ. ನಾನು ಮುಲಾಮ್ ಹಚ್ತಾ ಮಾತಾಡ್ತಿದ್ರೆ ನೀನು ನಿದ್ದೆ ಮಾಡಿಬಿಟ್ಟಿದ್ಯಾ. ಹೌದೌದು, ಆಶ್ರಮದಲ್ಲಿ ಸೊಳ್ಳೆ ಕಾಟ, ಚಳಿ ಜಾಸ್ತಿ, ಹಾಸ್ಕೊಳಕ್ಕಿಲ್ಲ, ಒಚ್ಕೊಳಕ್ಕಿಲ್ಲ, ಯಾವಾಗಲೂ ಕಚ್ಕಚ ಅಂತಿರ್ತಾರೆ. ಇಲ್ಲಿ ಹಂಗೆ ಶಾಂತವಾದ ವಾತಾವರಣ ಸಿಗ್ಬೇಕಲ್ಲ, ಅದಕ್ಕೆ ಕಣ್ಣು ಮುಚ್ಚಿದ ತಕ್ಷಣ ಝಪ್ ಅಂತ ನಿದ್ದೆ ಹತ್ತಿದೆ. ಹಾಗೇನಿಲ್ಲ, ನನಗೆ ಮುಂಚೆಯಿಂದನೂ ಈ ಹಾಸಿಗೆ ಸುಪ್ಪತ್ತಿಗೆ ಇದೆಲ್ಲ ಅಭ್ಯಾಸ ಇಲ್ಲ. ನೆಲದ ಮೇಲೆ ಮಲಗಿನ ಅಭ್ಯಾಸ. ನನ್ನ ತಾಯಿ ಮನೆಯಲ್ಲೂ ಅಷ್ಟೆ. ಹೌದೌದು ಬಿಡವ, ಎಲ್ರಿಗೂ ಅನುಕೂಲ ಇರೋದಿಲ್ಲ. ದೇಶದಾಗೆ 90% ಜನ ಬಡವರೇ ಇದ್ದಾರೆ. ಚಕೋರಿ, ಯಾಕೆ ಒಂಥರ ಮಾತಾಡ್ತಿದ್ಯಾ? ಈ ಮನೆ ಸೊಸೆಯಾಗಿ ಬಂದು ಎಷ್ಟು ವರ್ಷ ಆಯಿತು? ಮಾತಲ್ಲಿ ನಾಜುಕ್ ಕಲ್ತಿಲ್ಲ ನೀನು. ಹೌದ್ರಿ ಅಕ್ಕ, ನನಗೆ ನಯ ನಾಜುಕ್ ಅಂದ್ರೆ ಏನಂತ ಗೊತ್ತಿಲ್ಲ. ನಿಮ್ಮಂಗ ದೊಡ್ಡಸ್ತಿಕೆ ಇಲ್ಲ. ನಾವೆಷ್ಟಾದ್ರೂ ಹೊರಟು ಜನ ಅಲ್ಲ, ನಾಟಕದವರು. ನಿಮ್ಮನೆ ಸೊಸೆಯಾಗಿ ಬಂದು ನಿಮ್ಗೆ ಅವಮಾನ ಮಾಡಿದ್ದೀನಲ್ಲ. ನೋಡು ನೋಡು, ನಾನು ಹಾಗೆ ಹೇಳಿದ್ನ? ಯಾವ ಮಾತಿಗೆ ಯಾವ ಮಾತು ಹೇಳಿದ್ದನ್ನ ಮೊದಲು ಅರ್ಥ ಮಾಡ್ಕೋ. ಗೊತ್ತಾತ್ ಬಿಡ್ರಿ, ನಿಮ್ಮಂಥವ್ರು ದೊಡ್ಡ ಮನೆಗೆ ಯಾವುದಾದ್ರೂ ದೊಡ್ಡ ಮನೆ ಹೆಣ್ಮಗಳು ಬರಬೇಕಿತ್ತು. ನಾವೆಲ್ಲ ನಿಮ್ಮ ಲೆಕ್ಕದಲ್ಲಿ ಕೇಳಲ್ಲ. ಕೇಳಿದೆ ನಿಮ್ಮ ಮೈದನಿಗೆ, ಆದ್ರೂ ಅವ್ರು ನನ್ನ ಮಾತು ಕೇಳಲೇ ಇಲ್ಲ, ಕರ್ಕೊಂಡೇ ಬಂದ್ಬಿಟ್ರು. ರಾಧಿಕಾ ಮುಂದೆ ಈ ಮಾತೆಲ್ಲ ಬೇಕಾ? ಸ್ವಲ್ಪ ವಿಚಾರ ಮಾಡ್ಕೊಳ್ಳಲ್ವಾ? ನಿಮಗೆ ನಾನೇನು ಅನ್ಕೊಳ್ತೀನಿ ಅನ್ನೋ ಚಿಂತೆ ಇಲ್ಲ. ಇವತ್ತು ಬಂದು ನಾಳೆ ಹೋಗೋರ ಬಗ್ಗೆ ಚಿಂತೆ ಅಲ್ಲ. ಅಮ್ಮ, ಇದು ನಿಮ್ಮನೆ ವಿಷಯ. ನಾನಿಲ್ಲಿರೋದು ಚೆನ್ನಾಗಿರೋದಿಲ್ಲ. ಅದು ಅಲ್ಲದೆ ನಾನು ಬಂದು ತುಂಬ ಸಮಯ ಆಯಿತು. ನಾನು ಆಶ್ರಮಕ್ಕೆ ವಾಪಸ್ ಹೋಗ್ತೀನಿ, ಕಳಿಸ್ಕೊಡಿ ನನ್ನ. ನಾನು ಆಶ್ರಮಕ್ಕೆ ವಾಪಸ್ ಹೋಗ್ತೀನಿ, ಕಳಿಸ್ಕೊಡಿ ನನ್ನ. ರಾಧಿಕಾ, ಹಾಗಾದ್ರೆ ಈಗಲೇ ಹೊರಟು ಬಿಡ್ತೀಯಾ? ಹೊರಡಲೇಬೇಕಾ? ಇನ್ನೊಂದು ದಿನ ಬರ್ತೀನಿ, ಈಗ ವಾಪಸ್ ಹೋಗಲೇಬೇಕು. ನೀನು ಬಂದಿದ್ದು ಕಳ್ಕೊಂಡಿದ್ದು ಸಿಕ್ಕಾಗಿತ್ತು. ನನಗೂ ಅಮ್ಮನ ನೋಡೋಕ್ಕಾಗಲಿಲ್ವಲ್ಲ ಅನ್ನೋ ದುಃಖ ಇತ್ತು. ನಿಮ್ಮನ್ನು ನೋಡಿ ಸ್ವಲ್ಪ ಸಮಾಧಾನ ಆಯಿತು. ನೀವು ತೋರಿಸಿದ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಅಮ್ಮ. ಹೌದು ರಾಧಿಕಾ, ಅಕ್ಕ ನನಗೂ ಅವ್ವ ಇದ್ದಂಗೆನೆ. ಆದ್ರೆ ನಮ್ಮನೇಲಿ ನಮ್ಮ ಅವನ ಕಾಟ ತಡ್ಕೊಳಕ್ಕಾಗದೆ ಮನೆ ಬಿಟ್ಟು ಬಂದೆ. ನಾಟಕ ಕಂಪ್ನಿ ಸೇರ್ಕೊಂಡೆ. ನನ್ನ ಕರ್ಮಕ್ಕೆ ನಮ್ಮ ಅವನ ಬಂದು ನಾಟಕದ ಕಂಪ್ನಿ ಸೇರ್ಕೊಂಡ್ಲು.
ಮಾತು ಬಿಡು. ನೀನು ಹೇಳು, ಹೋಗಲೇಬೇಕಾ? ಹೌದು, ಹೋಗಲೇಬೇಕು. ಕಡೆ ಪಕ್ಷ ಇವ್ರು ಬರೋವರೆಗಾದ್ರೂ ನಿಲ್ಲು. ಅವರೇ ಕರ್ಕೊಂಬಂದವರು, ಅವ್ರಿಗೊಂದು ಮಾತು ಹೇಳಿ ಹೋಗು. ಅದಕ್ಕಾದ್ರೂ ಒಪ್ಕೋತೀಯಾ? ದೇವ್ರೆ, ರಾಧಿಕಾ ಬರ್ದೇ ಇರೋ ಹಾಗೆ ಮಾಡು. ಚಾಲೆಂಜ್ ಮಾಡ್ಬೇಕಾರೆ ಫುಲ್ ಜೋಶಲ್ಲೇನೋ ಮಾಡಿಬಿಟ್ಟೆ. ಇವಾಗ ಏನಾದ್ರು ರಾಧಿಕಾ ಬಂದರೆ ನನ್ನ ಕೆಲಸ ಅಲ್ಲದೆ ಭಾನು ಕೆಲಸನೂ ನಾನೇ ಮಾಡಬೇಕಾಗುತ್ತೆ. ರಾಧಿಕಾನ ಹೇಗಾದರೂ ಮಾಡಿ ಇವತ್ತೊಂದಿನ ಅಲ್ಲೇ ಉಳಿಸ್ಬಿಡು. ನಿನಗೆ ಅಭಿಷೇಕ ಮಾಡಿಸ್ತೀನಿ, ಅವಲಕ್ಕಿ ನೈವೇದ್ಯ, ಆಮೇಲೆ ಪಂಚಾಮೃತ. ಪ್ಲೀಸ್ ನನ್ನನ್ನು ಸೋಲಿಸ್ಬೇಡ. ಇವತ್ತೊಂದು ರಾತ್ರಿ ರಾಧಿಕಾನ ಅಲ್ಲೇ ಇರಿಸು ಪ್ಲೀಸ್ ದೇವ್ರೆ. ನಾನು ನಿನ್ನನ್ನೇ ನಂಬಿದ್ದೀನಿ, ನನ್ನನ್ನು ಸೋಲಿಸ್ಬೇಡ. ಕೃಷ್ಣ ಕಾಪಾಡಪ್ಪ. ಓ, ದೇವರಿಗೆ ಲಂಚ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಳಕ್ ನೋಡ್ತಾ ಇದೀಯಾ? ಮಾಡ್ತೀನಿ ನಿನಗೆ. ಇರು ಅಂತ ನಾನಂದೆ, ಹೋಗಲೇಬೇಕು ಅಂತ ನೀನಂದೆ. ಇದನ್ನು ತಗೋ, ಕುಂಕುಮ ಹಚ್ಕೋ. ಕುಂಕುಮ ತಗೋತೀನಿ, ಆದರೆ ಇದೆಲ್ಲ ಬೇಡ. ಯಾಕೆ? ನಾನಿಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳಿದೆ, ಮತ್ತೆ ಬರೋದೇ ಇಲ್ಲ ಅಂತ ಹೇಳಿದ್ನ. ಪದೇ ಪದೇ ನಿಮ್ಮನ್ನು ನೋಡೋದಕ್ಕೆ ನಾನು ಬರಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಇದನ್ನೆಲ್ಲ ನನಗೆ ಕೊಡಬೇಡಿ. ನೀವು ಈ ರೀತಿ ಆತಿಥ್ಯ ಮಾಡಿದ್ರೆ ನಾನೆಲ್ಲೋ ದೂರದವಳೇನೋ ಅಂತ ನನಗೆ ಅನಿಸ್ಬಿಡುತ್ತೆ. ಮತ್ತೆ ಬರೋದಕ್ಕೆ ಮುಜುಗರ ಆಗುತ್ತೆ ನನಗೆ. ಸರಿ, ಪ್ರತಿ ಸಲ ಕೊಡೋದಿಲ್ಲ, ಇದು ಮೊದಲನೇ ಸಾರಿ ಅಲ್ವಾ? ತಗೋ. ನಾನು ಕೊನೆ ಸಲ ಬರ್ತೀನಲ್ವಾ, ಆಗ ತಗೋತೀನಿ. ರಾಧಿಕಾ, ಹಾಗೆಲ್ಲ ಮಾತಾಡಬೇಡ. ನೀನು ಇದನ್ನು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆ ಸಲ ಅಂತ ಮಾತ್ರ ಹೇಳಬೇಡ. ನೋಡು, ನೀನು ಈ ಮನೆಗೆ ಬರೋದಕ್ಕೆ, ನಮಗೆ ಹತ್ರದವಳು ಆಗೋದಕ್ಕೆ ಇದು ಅಡ್ಡಿ ಆಗುತ್ತೆ ಅನ್ನೋದಾದರೆ ನಾನು ಇದನ್ನು ನಿನಗೆ ಕೊಡೋದೇ ಇಲ್ಲ, ಸರಿನಾ? ಈಗ ಸರಿ. ಓ, ವಾಪಸ್ ಆಶ್ರಮಕ್ಕೆ ಹೊಂಟ್ಬಿಟ್ಟನವ? ತುಂಬ ಸಂತೋಷ. ಅಂದರೆ ನೀ ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ ಆಯಿತು ಅಂತ, ಹೋಗ್ತಿರೋದಲ್ಲ. ರಾಧಿಕಾ, ನೀ ಇಲ್ಲಿಂದ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡವಾ. ಕೂಸುಟ್ಟಿದ್ಮೇಲೆ ಗಂಡು ಹೆಣ್ಣು ಅಂತ ತಿಳಿಸು. ಪಾಣತನ ಆಗಿ ಮಗು ಎದ್ದು ಓಡಾಡೋಂಗಾದ್ಮೇಲೆ ಒಂದಿನ ಬಿಡು ಮಾಡ್ಕೊಂಡು ನಮ್ಮ ಮನೆಗೆ ಬಾ, ಚಹಾ ಕಾಫಿ ಕುಡ್ದೋಗಂತೆ. ಯಾಕಕ್ಕ, ನಾ ಏನಾದರೂ ತಪ್ಪು ಮಾತಾಡಿದ್ನಾ? ನಮಗೆ ಅಕ್ಕವರಷ್ಟು ಪ್ರೀತಿ ತೋರ್ಸೋದಕ್ಕೆ ಬರೋದಿಲ್ಲ ರಾಧಿಕಾ, ಏನೋ ತಕ್ಕ ಮಟ್ಟಿಗೆ ತೋರಿಸ್ತೀವಿ. ಚಕೋರಿ, ಸ್ವಲ್ಪ ಬಾಯಿ ಮುಚ್ಚು. ಆಯ್ತಕ್ಕ, ಬಾಯಿ ಮುಚ್ತೀನಿ. ಈ ಮನೇಲಿ ನಾನು ಏನು ಮಾಡಿದ್ರು ತಪ್ಪು, ಏನು ಮಾತಾಡಿದ್ರು ತಪ್ಪೆ. ಏನೋ ದೊಡ್ಡವ್ರ ಮನೆ ಅಂತ ಬಂದಲ್ಲ, ಅದೇ ನನಗೆ ಮುಳುವಾಗ್ತಿದೆ. ನಾನು ಹೊರಡ್ತೀನಿ.
ರಾಧಿಕಾ ಬರ್ತಾಳೆ. ಶಾಲಿನಿ ಅಕ್ಕ, ನಾಳೆಯಿಂದ 1 ವಾರ ಪೂರ್ತಿ ರಜಾ ಹಾಕಿದ್ದೀನಿ, ಗೊತ್ತಾ ನಿಮಗೆ? ಯಾಕೆ ಅಂದರೆ ನಾನು ಕಟ್ಟಿರೋ ಚಾಲೆಂಜ್ನಲ್ಲಿ ಗೆಲ್ತೀನಲ್ಲ, ಅದು ಅಲ್ಲದೆ ನನ್ನ 1 ವಾರ ಪೂರ್ತಿ ಕೆಲಸ ಏನಿದೆಯೋ ಅದನ್ನೆಲ್ಲ ಭಾಗ್ಯ ಮಾಡ್ತಾಳೆ. ಅಯ್ಯೋ, ಚಾಲೆಂಜ್ ತಾನೇ ಮಾಡಿದ್ಯಾ? ರಾಧಿಕಾ ಬರ್ತಾಳೋ ಇಲ್ವೋ ಇನ್ನೂ ಗೊತ್ತಿಲ್ಲ, ತಡೀರಿ ನೋಡೋಣ. ನನಗೆ ಗ್ಯಾರಂಟಿ ಇದೆ, ಬಂದೇ ಬರ್ತಾಳೆ. ಹೇಗೆ? ಅದು ಹೇಗೆ ಅಂದರೆ, ಯಾರೋ ಒಬ್ರು ದೇವ್ರ ಮುಂದೆ ನಿಂತ್ಕೊಂಡು ಲಂಚದಾಸೆ ತೋರಿಸ್ಕೊಂಡು ಬೇಡ್ಕೊಳ್ತಾ ಇದ್ರು. ಅದೇ ದೇವ್ರ ಹತ್ರ ನಾನು ಡಬಲ್ ಲಂಚದಾಸೆ ತೋರಿಸಿದ್ದೀನಿ ಅಂದಮೇಲೆ ನಾನು ತಾನೇ ಗೆಲ್ಲಬೇಕು. ನೀನೇನ್ ಮಾಡಿದ್ರು ಅಷ್ಟೇ, ರಾಧಿಕಾ ಬರೋದಿಲ್ಲ. ಅಮ್ಮ, ತುಂಬ ತಡ ಆಯಿತು, ನಾನಿನ್ನು ಹೊರಡ್ತೀನಿ. ಯಜಮಾನ್ರಿಗೆ ನೀವೇ ಒಂದು ಮಾತು ಹೇಳಿಬಿಡಿ. ಅಲ್ಲ ರಾಧಿಕಾ, ಇಷ್ಟೊತ್ತು ಇದ್ದೆ, ಇನ್ನೇನು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ನೋಡು, ನೀನು ಈ ಮನೆಗೆ ಬಂದಿರೋದು ಅವ್ರಿಗೆ ತುಂಬ ಸಂತೋಷ. ಹೇಳ್ದೆ ಹಾಗೆ ಹೋಗ್ತಾರಾ? ನಿನ್ನನ್ನು ಆಶ್ರಮಕ್ಕೆ ಸರಿಯಾದ ಸಮಯಕ್ಕೆ ಮುಟ್ಟಿಸೋದು ನಮ್ಮ ಜವಾಬ್ದಾರಿ, ಸರಿನಾ? ಸರಿ, ನೀವಿಷ್ಟು ಹೇಳಿದ್ಮೇಲೆ ಇಲ್ಲ ಅನ್ನೋದಕ್ಕಾಗಲ್ಲ. ಹ್ಞೂ, ಅಣ್ಣ ಬಂದರು. ಅಣ್ಣ ಬನ್ನಿ. ಅದಕ್ಕೆ ನಿಮಗೋಸ್ಕರನೇ ಕಾಯ್ತಾ ಇದ್ರು. ಈ ಹುಡುಗಿ ಆಶ್ರಮಕ್ಕೆ ಹೊರಡ್ತಾರಂತೆ, ನಿಮ್ಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ರು. ಯಾಕಮ್ಮ ರಾಧಿಕಾ ಇಷ್ಟು ಬೇಗ ಹೊರಟು ನಿಂತಿದ್ಯಾ? ನಿನ್ನನ್ನು ಮನೆಗೆ ಕರ್ಕೊಂಬರೋದಕ್ಕೆ ನಾವು ಎಷ್ಟು ಶ್ರಮ ಪಟ್ಟಿದ್ದೀವಿ. ನಿನ್ನನ್ನು ಕರ್ಕೊಂಬರ್ಬೇಕು, 4 ದಿವಸ ಮನೇಲಿ ಇಟ್ಕೊಂಡು ಉಪಚಾರ ಮಾಡಬೇಕು ಅಂತ ಸೌಪರ್ಣಿಕಾ ಎಷ್ಟು ಪರದಾಡ್ತಾ ಇದ್ದಾಳೆ. ನೀ ಬಂದು ಇನ್ನೂ ಅರ್ಧ ದಿನ ಆಗಿಲ್ಲ, ಆಗಲೇ ಹೊರಟು ನಿಂತಿದ್ಯಲ್ಲಮ್ಮ. ಏ ಚಂದ್ರು, ನೀವೆಲ್ಲ ಇಟ್ಕೊಂಡು ಆಕೆಗೆ ಇರೋದಕ್ಕೆ ಬಲವಂತ ಮಾಡೋಕ್ಕಾಗಿಲ್ವಾ? ನಾವೇನೋ ಹೇಳೋದು ಹೇಳ್ಬಿಡ್ತೀವಿ, ಪಾಪ ಅವ್ರವ್ರ ತೊಂದರೆ ಏನಿರುತ್ತೋ ಏನೋ. ಅವ್ರಿಗಿಲ್ಲಿರಕ್ಕೆ ಮನ್ಸಿದೆಯೋ ಇಲ್ವೋ, ಸುಮ್ಮನೆ ನಾವ್ಯಾಕೆ ಒತ್ತಾಯ ಮಾಡಿ ತೊಂದರೆ ಕೊಡಬೇಕು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಇಲ್ಲಿರೋದಕ್ಕೆ ತೊಂದರೆನ ಅನುಕೂಲನ ಅಂತ ಅವ್ರು ಯೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮನೆಗೆ ಬಂದಿರೋ ಅತಿಥಿನ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡೋದು, ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ. ಇದ್ದು ಹೋಗ್ಬೋದಲ್ಲಮ್ಮ ರಾಧಿಕಾ? ನೀವು ತೋರಿಸಿದ ಪ್ರೀತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಇವತ್ತಿಲ್ಲಿರದೇ ಇದ್ರೂ ಆಗಾಗ ಬರ್ತಿರ್ತೀನಿ. ಸರಿಯಮ್ಮ, ನಿನ್ನ ನಿರ್ಧಾರಕ್ಕೆ ನಾವು ಅಡ್ಡ ಬರೋಲ್ಲ. ಒಳ್ಳೆಯದಾಗಿ. ಬರ್ತೀನಿ ಅಮ್ಮ, ಬರ್ತೀನಿ ಅಕ್ಕ, ಬರ್ತೀನಿ. ಸರಿ ಸರಿ, ಹೊರಡಿ. ಚಕೋರಿ, ಪೇಟೆನಲ್ಲಿ ಸ್ವಲ್ಪ ಕೆಲಸ ಇತ್ತು. ಇವತ್ತು ಯಾವ ವಾರ? ಮಂಗಳವಾರ ಅಲ್ವಾ? ರಾಧಿಕಾ, ನಿಂತ್ಕೋ. ರಾತ್ರಿ ಊಟಕ್ಕೆ ರಾಧಿಕಂಗೆ ಅಡುಗೆ ಮಾಡಿಟ್ಬಿಡೋಣವಾ? ಸೌಪರ್ಣಿಕಾ ಅಮ್ಮ ಅವ್ರ ಮನಸ್ಸಲ್ಲಿ ಏನಾದರೂ ರಾಧಿಕಾನ ಅಲ್ಲೇ ಉಳಿಸ್ಕೋಬೇಕು ಅಂತ ಬಂದಿದ್ರೆ ಅವ್ರು ಹೇಗಾದರೂ ಮಾಡಿ ಅವಳನ್ನ ಉಳಿಸ್ಕೊಂತಾರೆ. ರಾಧಿಕಾ ಬರಲ್ಲ ಅಂತ ನನಗೂ ಯಾಕೋ ಅನುಮಾನ ಇತ್ತು. ಯಾಕೆ ಅಂದರೆ ಬರೋದಾಗಿದ್ದಿದ್ರೆ ಇಷ್ಟೊತ್ತಿಗೆ ಬಂದಿರೋಳು ಅವಳು. ರಾಧಿಕಾಗ್ ಮನ್ಸಿಲ್ಲ ಅಂದ್ರೆ ಅವಳು ಉಳಿಯೋಳೆ ಅಲ್ಲ, ನಿಷ್ಠೂರವಾಗಿ ಹೇಳ್ಬಿಟ್ಟು ಬರ್ತಾ ಇದ್ಲು. ಒಂದ್ ಸಮಯ ಅವಳಿಗೆ ಇರ್ಬೇಕು ಅನ್ಸಿದ್ರೆ ಇರ್ತಾ ಇದ್ಲು. ರಾಧಿಕಾ ಪ್ರೀತಿಗೆ ಸೋಲ್ತಾಳೆ. ಒಟ್ಟಿನಲ್ಲಿ ಬರ್ತಾಳೆ, ಬಂದೇ ಬರ್ತಾಳೆ. ಬರೋದಿಲ್ಲ. ರಾಧಿಕಾ ಏನಾದರೂ ಬಂದರೆ ನೀನು 1 ವಾರದ ಕೆಲಸ ಅಲ್ಲ, 1 ತಿಂಗಳ ಕೆಲಸ ಅಲ್ಲ, ನಾನೇ ಮಾಡ್ತೀನಿ. ಚಾಲೆಂಜ್ ನಂದು, ಅದೇ ಚಾಲೆಂಜ್. ಇದನ್ನು ನಾನು ಯೋಚನೆ ಮಾಡಿರಲಿಲ್ಲ. ಇವತ್ತು ಮಂಗಳವಾರ,
ಮನೆಗೆ ಬಂದ ಹೆಣ್ಮಕ್ಳು ಮನೆಯಿಂದ ಹೋಗೋ ಹಾಗಿಲ್ಲ. ಅದರಲ್ಲೂ ಮುತ್ತೈದರನ್ನಂತೂ ಕಳಿಸೋ ಹಾಗೆ ಇಲ್ಲ. ಇದು ನಮ್ಮ ಶಾಸ್ತ್ರ ಸಂಪ್ರದಾಯ. ಅಯ್ಯ, ಹೌದಾ? ಈ ಶಾಸ್ತ್ರ ನಾನು ಕೇಳೇ ಇರಲಿಲ್ಲ. ಮಂಗಳವಾರ ಮುತ್ತೈದೆ ನಮ್ಮ ಮನೆಯಿಂದ ಹೊರಗೆ ಕಳಿಸಿದ್ರೆ ಮನೆಗೂ ಶುಭ ಅಲ್ಲ, ಅವ್ರಿಗೂ ಶುಭ ಅಲ್ಲ. ರಾಧಿಕಾ, ಹೇಗೂ ಸಂಜೆ ಆಗಿದೆ, ಇವತ್ತಿದ್ದು ಬೆಳಿಗ್ಗೆ ಎದ್ದು ಹೋಗು. ಅದು ನನ್ನ ಆಶ್ರಮದಲ್ಲಿ. ಏನು ರಾಧಿಕಾ, ಆಶ್ರಮ ಅಂತ ಆಶ್ರಮದಲ್ಲಿ ಏನಿಟ್ಟಿದ್ಯಾ ನೀನು? ಗುರುಜಿ ಹತ್ರ ನಾನು ಮಾತಾಡ್ತೀನಿ, ಅವ್ರು ಒಪ್ಕೋತಾರೆ. ನೀನು ಇಲ್ಲೇ ಇರು. ಏನು ಯೋಚನೆ ಮಾಡ್ತಿದ್ಯಾ?